ಆ ದಟ್ಟ ಹಸಿರಿನ ನಡುವೆ ಇದ್ದ ಆ ಕಾಫಿ ಎಸ್ಟೇಟಿನ ದೊಡ್ಡ ಬಂಗಲೆ ಮೌನವಾಗಿ ನಿಂತಿತ್ತು. ಜೂನ್ ತಿಂಗಳ ಆರಂಭದ ದಿನಗಳಾದ್ದರಿಂದ ಕತ್ತಲು ಬೇಗನೆ ಆವರಿಸ್ತಿತ್ತು. ಹೊರಗೆ ಜಿಟಿ ಜಿಟಿ ಮಳೆ ಅನ್ನಿಸ್ತಿತ್ತು. ಒಳಗೆ ಮಂದ ಬೆಳಕಿನಲ್ಲಿ ತನುಜಾ ತನ್ನ ಮದುವೆಯ ಸೀರೆಯನ್ನು ಸರಿಪಡಿಸಿಕೊಳ್ಳುತ್ತಾ ಕನ್ನಡಿಯ ಮುಂದೆ ನಿಂತಿದ್ಲು. ಇಂದು ಅವಳ ಬದುಕಿನ ಅತ್ಯಂತ ಪ್ರಮುಖವಾದ ರಾತ್ರಿ, ಪ್ರತಿಯೊಬ್ಬರೂ ಕಾಯುವ ರಾತ್ರಿ. ಮಧ್ಯಾಹ್ನವಷ್ಟೇ ವಿಕ್ರಮ್ ಜೊತೆ ಅವಳ ವಿವಾಹ ನಡೆದಿತ್ತು. ತುಂಬು ಕುಟುಂಬದ 10 ಜನರ ಗಿಜಿಗಿಜಿ ನಡುವೆ ಮುದ್ದಾಗಿ ಬೆಳೆದ ಮುದ್ದು ಕಂದ ತನುಜ ಇಂದು ಈ ವಿಶಾಲವಾದ ಏಕಾಂತದ ಬಂಗಲೆಯಲ್ಲಿ ಪತಿಯೊಂದಿಗೆ ಹೊಸ ಜೀವನವನ್ನು ಆರಂಭಿಸುವ ಕ್ಷಣಗಳ ಬಗ್ಗೆ ಮನಸ್ಸಿನಲ್ಲಿ ಕೋಟಿ ಕೋಟಿ ಕನಸುಗಳನ್ನು ಕಟ್ಕೊಂಡು ಬಂದಿದ್ದಾಳೆ. ಇತ್ತೆಲ್ಲ ಕಡೆಯಿಂದ ಕೇಳಿಬರುತ್ತಿದ್ದ ಸಣ್ಣ ತೊರೆಯ ಜುಳು ಜುಳು ನಿನಾದ ಅವಳ ಹೃದಯದ ಬಡಿತವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇತ್ತು. ಬಾಗಿಲು ತೆರೆದು ವಿಕ್ರಮ್ ಒಳಗೆ ಬಂದ. ಬಿಳಿ ಬಣ್ಣದ ಸುಂದರ ರೂಪದ ವಿಕ್ರಮ್ನನ್ನು ನೋಡಿ ತನುಜಾ ಮುಖದಲ್ಲಿ ನಾಚಿಕೆ ಮೂಡ್ತು. ಗಂಟೆ 9 ಆಗುತ್ತಾ ಬಂತು. ಇಡೀ ದಿನದ ಓಡಾಟದಿಂದ ತುಂಬ ಸುಸ್ತಾಗಿದೆ ಅಲ್ವಾ, ಬನ್ನಿ ವಿಶ್ರಮಿಸಿಕೊಳ್ಳಿ ಎಂದು ತನ್ನ ಮಧುರ ಧ್ವನಿಯಲ್ಲಿ ಪ್ರೀತಿಯಿಂದ ಕರೆದಿದ್ಲು. ವಿಕ್ರಮ್ ಅವಳ ಕಡೆ ನೋಡಿ ಸಣ್ಣದಾಗಿ ನಕ್ಕು. ಹೌದು ಚಿನ್ನ, ನೀನು ಮಲಗು, ನಾನು ಅಮ್ಮನಿಗೆ ಒಂದು ಫೋನ್ ಕಾಲ್ ಮಾಡಿ ಆಮೇಲೆ ಬರ್ತೀನಿ ಎನ್ನುತ್ತಾ ಅವಳ ಹಣೆಗೊಂದು ಹೂ ಮುತ್ತನ್ನಿಟ್ಟು ಹೊರ ನಡೆದಿದ್ದ. ತನುಜಾ ಹೂಗಳಿಂದ ಸಿಂಗರಿಸಲ್ಪಟ್ಟಿದ್ದ ಹಾಸಿಗೆಯ ಮೇಲೆ ಬಿದ್ಲು. ಕೋಣೆಯ ತುಂಬ ಮಲ್ಲಿಗೆಯ ಸುಗಂಧ ಕೂಡ ಹರಡಿತ್ತು. ಕಿಟಕಿಯ ಒಳಗೆ ಕಗ್ಗತ್ತಲು ಮತ್ತು ಕೀಟಗಳ ಶಬ್ದವಿದ್ದರೆ ಕೋಣೆಯ ಒಳಗೆ ಸುಂದರವಾದ ಶಾಂತವಾದ ವಾತಾವರಣವಿತ್ತು. ತನ್ನ ಸಿರಿವಂತ ಗೆಳತಿ ಸ್ನೇಹ ಮದುವೆಯ ರಾತ್ರಿಯ ಬಗ್ಗೆ ಹೇಳಿದ ಮಾತುಗಳು ಅವಳ ನೆನಪಿಗೆ ಬಂದು ತಾನೇ ನಾಚಿ ನೀರಾದ್ಲು. ಕಾಯುತ್ತಾ ಕಾಯುತ್ತಾ ಕನಸುಗಾತಿ ತನುಜಾಗೆ ಹಾಗೆ ಕಣ್ಣು ಹತ್ರಿ ನಿದ್ದೆಗೆ ಜಾರಿದ್ಲು. ರಾತ್ರಿ 11ರ ಸಮಯ. ತನ್ನ ಕೈಯನ್ನು ಯಾರೋ ಮೆಲ್ಲನೆ ಸ್ಪರ್ಶಿಸಿದಂತಾಗಿ ತನುಜಾ ಎಚ್ಚರಗೊಳ್ತಾಳೆ. ಕಣ್ಣು ತೆರೆದು ನೋಡಿದರೆ ವಿಕ್ರಮ್ ಅವಳ ಹತ್ತಿರ ಮಲಗಿದ್ದ. ಅವನ ಪ್ರೀತಿಯ ಸಾಮೀಪ್ಯಕ್ಕೆ ತನುಜಾಳ ಇಡೀ ಒಂದು ತನು ರೋಮಾಂಚನವಾಗಿತ್ತು. ಅವಳು ಕೂಡ ಪ್ರೀತಿಯಿಂದ ಅವನ ಹೆಗಲ ಮೇಲೆ ಕೈ ಹಾಕಿದ್ಲು. ಹೊರಗೆ ಗುಡುಗು ಮಿಂಚುಗಳ ಜುಗಲ್ಬಂದಿ ಶುರುವಾಗಿತ್ತು. ಪ್ರಕೃತಿಯು ಅವರ ಹೊಸ ಬದುಕಿಗೆ ಸಾಕ್ಷಿಯಾಗುವಂತೆ ಉತ್ಸಾಹಕವಾಗಿತ್ತು. ಆದರೆ ವಿಕ್ರಮ್ನ ನಡವಳಿಕೆಯಲ್ಲಿ ಏನೋ ಒಂದು ಅಸಹಜತೆ ಇತ್ತು. ತನುಜಾ ಪ್ರೀತಿಯಿಂದ ಮಾತನಾಡಿಸಲು ಹೋದಾಗ ವಿಕ್ರಮ್ ಇದ್ದಕ್ಕಿದ್ದ ಹಾಗೆ ತೀವ್ರವಾದ ನಿರಾಸಕ್ತಿ ತೋರಿ ಮುಖ ತಿರುಗಿಸಿಕೊಂಡು ದೂರ ಹೋಗಿ ಮಲಗಿಬಿಡ್ತಾನೆ. ತನುಜಾಗೆ ಏನಾಗ್ತಿದೆ ಅಂತ ತಿಳಿಲಿಲ್ಲ. ಆಕೆಯ ಹಾಸ್ಯ ಮತ್ತು ಉತ್ಸಾಹ ಒಂದೇ ಕ್ಷಣದಲ್ಲಿ ಚೂರು ಚೂರಾದ ಅನುಭವ ಆಗುತ್ತೆ. ತೀವ್ರ ಬೇಸರದಿಂದ ಹಾಸಿಗೆಯಿಂದ ಎದ್ದು ಬಂದು ಕೋಣೆಯ ಹೊರಗಿನ ಸೋಫಾದ ಮೇಲೆ ಕುಳಿತುಕೊಂಡ್ಳು. ಬಹುಶಃ ತುಂಬ ಸುಸ್ತಾಗಿರಬಹುದು. ಹೊಸ ಜಾಗವಾದ್ದರಿಂದ ವಿಕ್ರಮ್ಗೆ ಸ್ವಲ್ಪ ಮುಜುಗರವಾಗಬಹುದು ಅಂತ ತನಗೆ ತಾನೇ ಸಮಾಧಾನ ಪಟ್ಕೊಂಡು ತಡರಾತ್ರಿ ಬಂದು ಮಲಗ್ತಾಳೆ. ಆದರೆ ವಿಕ್ರಮ್ ಇದ್ಯಾವುದರ ಚಿಂತೆಯೂ ಇಲ್ಲದೆ ಕೂಡ ನಿದ್ರಿಸ್ತಿದ್ದ. ಮರುದಿನ ಬೆಳಗ್ಗೆ ರವಿಯ ಕಿರಣಗಳು ಮುಖಕ್ಕೆ ಬಿದ್ದಾಗ ತನುಜಾಗೆ ಎಚ್ಚರವಾಗ್ತದೆ. ರಾತ್ರಿಯ ಘಟನೆಯಿಂದಾಗಿ ಅವಳಿಗೆ ತುಂಬ ಸಂಕೋಚ ಮತ್ತು ತಲೆಭಾರ ಅನ್ನಿಸ್ತಾ ಇತ್ತು. ಅಷ್ಟರಲ್ಲಿ ವಿಕ್ರಮನೇ ಬಂದು ಅವಳ ಕೆನ್ನೆಗೆ ಮುಟ್ಟಿ, ಚಿನ್ನ ಬೇಗ ರೆಡಿಯಾಗು, ಹೊರಗೆ ಸುತ್ತಾಡಲು ಹೋಗೋಣ ಎಂದಾಗ ನೆನ್ನೆಯ ನೋವೆಲ್ಲ ಕರಗೋಯ್ತು. ಅವಳ ಪತಿಯ ಈ ಪ್ರೀತಿಯ ಮುಂದೆ ಬೇರೇನು ಬೇಡ ಅನ್ನಿಸ್ತು. ಆದರೆ ಇವರ ಕಥೆ ಇಲ್ಲಿಗೆ ಮುಗಿಯಲ್ಲ. 2ನೇ ರಾತ್ರಿಯೂ ಅದೇ ಕೋಣೆ, ಅದೇ ಮಂದ ಬೆಳಕು. ತನುಜ ತನ್ನ ಮನಸ್ಸಿನಲ್ಲಿದ್ದ ಗೊಂದಲವನ್ನು ಮರೆತು ವಿಕ್ರಮ್ ಹತ್ತಿರ ಬರ್ತಾಳೆ, ಹತ್ತಿರ ಆಗಬೇಕು ಅಂತ. ಆದರೆ ಈ ಬಾರಿ ಯಾವುದೇ ಮುಹೂರ್ತದ ಕಾಟ ಇರಲಿಲ್ಲ. ಆದರೆ ವಿಕ್ರಮ್ ಮತ್ತೆ ಅವಳಿಂದ ದೂರ ಸರಿಯುವ ಪ್ರಯತ್ನ ಮಾಡಿದ್ದ. ತನುಜಾ ಭಾವನಾತ್ಮಕವಾಗಿ ಅವನನ್ನು ಹತ್ತಿರ ಕರೆಯಲು ಪ್ರಯತ್ನಿಸಿದಾಗ ವಿಕ್ರಮ್ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿ ಹಿಂದೆ ಸರಿದು ಬಿಟ್ಟ. ಈ ಬಾರಿ ತನುಜಾಗೆ ದುಃಖ ತಡೆಯೋಕ್ಕಾಗಲಿಲ್ಲ. ಮುಖ ಮುಚ್ಕೊಂಡು ಹೊರಗೆ ಹೊರಬಂದು ಕಣ್ಣೀರನ್ನು ಹಾಕಿದ್ಲು. ಮಲೆನಾಡಿನ 10 ದಿನಗಳ ಪ್ರವಾಸದ ಪ್ರತಿ ರಾತ್ರಿಯೂ ಹೀಗೇ ಕಳೆಯಿತು. ಸ್ಥಳ ಮಾತ್ರ ಚೇಂಜ್, ಪರಿಸ್ಥಿತಿ ಮಾತ್ರ ಒಂದೇ. ತಿಂಗಳುಗಳು ಉರುಳಿದ್ವು. ದಿನ ಕಳೆದಂತೆ ವಿಕ್ರಮ್ ಬೆಡ್ರೂಮ್ನಲ್ಲಿ ತನುಜಾಳೊಂದಿಗೆ ಕಣ್ಣು ಮಿಲಾಯಿಸಲು ಹಿಂಜರಿಯೋಕ್ಕೆ ಶುರು ಮಾಡ್ಕೊತಾನೆ. ಹಗಲಿನಲ್ಲಿ ಅವಳಿಗೆ ಬೇಕಾದ ದುಬಾರಿ ಸೀರೆ ಒಡವೆಗಳನ್ನು ಕೊಡಿಸ್ತಾ ಕಾರ್ ಮತ್ತು ಡ್ರೈವರ್ ನೀಡಿ ರಾಣಿಯಂತೆ ನೋಡ್ಕೊಳ್ತಿದ್ದ ವಿಕ್ರಮ್ ರಾತ್ರಿ ಆಗುತ್ತಲೇ ಯಾಕೋ ಗೊತ್ತಿಲ್ಲ, ಅವಳು ಯಾರು ಅಂತಲೇ ಗೊತ್ತಿಲ್ಲ, ಅವಳನ್ನು ಒಂದು ರೀತಿ ನೋಡ್ತಾ ಅವಳಿಂದ ಮೈಲಿ ಮೈಲಿ ದೂರ ಓಡ್ತಾ ಇದ್ದ.
ಹಾಗೆ ತನ್ನ ಒಳಗಿನ ಕೊರತೆಯನ್ನು, ತನ್ನ ಒಳಗೆ ಏನೇನಿದೆ ಅದನ್ನೆಲ್ಲ ಮುಚ್ಕೋಬೇಕು ಅಂತ ಹೇಳಿ ಬೆಡ್ರೂಮ್ನಲ್ಲೇ ಕುಡಿಯೋಕೆ ಆರಂಭಿಸ್ತಾನೆ. ಪ್ರತಿದಿನ ತನುಜಾಳ ಕಣ್ಣೀರಿನಿಂದ ದಿಂಬು ಒದ್ದೆಯಾಗ್ತಿತ್ತು. ಮದುವೆಯಾಗಿ ವರ್ಷಗಳೇ ಕಳೆದರೂ ಕೂಡ ದಾಂಪತ್ಯದಲ್ಲಿ ಒಮ್ಮೆಯೂ ಕೂಡ ಭಾವನಾತ್ಮಕ ಒಡನಾಟ ಮೂಡಲೇ ಇಲ್ಲ. ಮಕ್ಕಳೂ ಕೂಡ ಆಗಲಿಲ್ಲ. ಸಮಾಜದ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತನುಜಾ ಒಳಗೊಳಗೆ ಸತ್ತು ಬದುಕ್ತಾ ಇದ್ಲು. ಆದರೆ ವೈದ್ಯರ ಹತ್ರ ಹೋಗೋಣ, ಕೌನ್ಸಿಲಿಂಗ್ ಪಡೆಯೋಣ ಅಂದರೆ ವಿಕ್ರಮ್ನ ಪುರುಷ ಅಡ್ಡ ಬರ್ತಾ ಇತ್ತು. ಹೀಗಿರುವಾಗ ಒಂದಿನ ಮಧ್ಯಾಹ್ನ ಆ ಬಂಗಲೆಯ ಬಾಗಿಲಿನ ಮಣ್ಣಿಸು ಸದ್ದಾಯಿತು. ತನುಜಾ ಬೇಸರದಿಂದಲೇ ಹೋಗಿ ಬಾಗಿಲನ್ನು ತೆರೆದಾಗ ಎದುರು ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಅವಳ ಹೃದಯ ಒಂದು ಕ್ಷಣ ಸ್ತಬ್ಧವಾಯಿತು. ಅಲ್ಲಿ ನಿಂತಿದ್ದ ಆ ವ್ಯಕ್ತಿ ಯಾರು? ಆತನ ಆಗಮನ ತನುಜಾಳ ಈ ಒಂಟಿ ಹಾಗೂ ನಿರಾಸ ಬದುಕಿನಲ್ಲಿ ಎಂತಹ ದೊಡ್ಡ ಬಿರುಗಾಳಿ ಎಬ್ಬಿಸಲಿದೆ ನೋಡೋಣ. ಬಾಗಿಲಲ್ಲಿ ನಿಂತಿದ್ದ ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ತನುಜಾಳ ಕಣ್ಣುಗಳು ಅಚ್ಚರಿಯಿಂದ ಹರಳಿದ್ವು. ಹಳೆಯ ನೆನಪುಗಳೆಲ್ಲ ಒಮ್ಮೆಗೆ ಕಣ್ಣ ಮುಂದೆ ಬಂದು ಹೋಗ್ತಾ ಇದ್ವು. ಅಲ್ಲಿ ನಿಂತಿದ್ದವನು ಮತ್ಯಾರೂ ಅಲ್ಲ, ಅವಳ ಬಾಲ್ಯದ ಗೆಳೆಯ ಮನೋಜ. ಒಂದೇ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಇಬ್ಬರಿಗೂ ಬಾಲ್ಯದಿಂದಲೇ ಒಬ್ಬರ ಮೇಲೊಬ್ಬರಿಗೆ ಅಪಾರವಾದ ಗೌರವ ಮತ್ತು ಮೂಕ ಪ್ರೀತಿ ಇತ್ತು. ಆದರೆ ತನುಜಾ ಓದ್ನಲ್ಲಿ ಮುಂದಿದ್ದು ಪದವಿ ಮುಗಿಸಿದ್ರೆ ಬಡತನದ ಕಾರಣದಿಂದ ಮನೋಜ್ ಅರ್ಧಕ್ಕೆ ಓದ್ ನಿಲ್ಲಿಸಿ ಕೂಲಿ ಕೆಲಸಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದ. ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಅರಿತಿದ್ದ ಮನೋಜ್ ತನುಜಾ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋದಾಗ ತನ್ನ ಪ್ರೀತಿಯನ್ನು ಮನಸ್ಸಿನಲ್ಲೇ ಹೂತು ಹಾಕಿ ಸಮಾಧಿ ಮಾಡಿ ಅವಳ ಸಂತೋಷವನ್ನು ಮಾತ್ರ ಬಯಸಿದ್ದ. ಮನೋಜ್, ನೀನಾ ಇಲ್ಲಿಗೆ ಹೇಗೆ ಬಂದೆ? ತನುಜಾಳ ಧ್ವನಿಯಲ್ಲಿ ಗಲಿಬಿಲಿ ಇತ್ತು. ಮನೋಜ್ ಕೈಯಲ್ಲಿದ್ದ ಒಂದು ಕಾಗದವನ್ನು ತೋರಿಸುತ್ತಾ, ನಿಮ್ಮ ಎಸ್ಟೇಟಿಗೆ ಹೊಸದಾಗಿ ಮರಗಳನ್ನು ಕತ್ತರಿಸುವ ಕೆಲಸಕ್ಕೆ ಬಂದಿದ್ದೆ ತನುಜಾ. ಇಲ್ಲಿ ನೀನಿದ್ದೀಯಾ ಅಂತ ತಿಳಿದು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಹೇಗಿದೆಯಾ ಅಂತ ಪ್ರೀತಿಯಿಂದ ಕೇಳ್ತಾನೆ. ಅವನ ಧ್ವನಿಯಲ್ಲಿನ ಆ ಅಪ್ರತಿಮ ಕಾಳಜಿ ಮತ್ತು ಗೌರವವನ್ನು ಕಂಡ ತನುಜಾಗೆ ತನ್ನ ಒಳಗಿದ್ದ ದುಃಖವನ್ನು ತಡೆದುಕೊಳ್ಳೋಕೆ ಸಾಧ್ಯವೇ ಆಗಲ್ಲ. ವಿಕ್ರಮ್ನೊಂದಿಗೆ ಕಳೆದ ಆ ಅರ್ಥವಿಲ್ಲದ ಒಂಟಿ ರಾತ್ರಿಗಳ ನೋವು ಕಣ್ಣೀರಿನ ರೂಪದಲ್ಲಿ ಹೊರಬಂತು. ಮನೋಜ್ ಎದುರೇ ಅವಳು ಕಣ್ಣೀರು ಹಾಕಕ್ಕೆ ಶುರು ಮಾಡ್ತಾಳೆ. ತನುಜಾಳ ಕಣ್ಣೀರನ್ನು ಕಂಡ ಮನೋಜ್ ಗಾಬರಿಯಾದ. ಏನಾಯ್ತು ತನುಜಾ, ಯಾಕೆ ಹೇಳ್ತಾ ಇದೆಯಾ? ಬಂಗಾರದಂತಹ ಬದುಕಿನಲ್ಲಿ ನಿನಗೇನು ಕೊರತೆ ಆಯಿತು ಅಂತ ಆತಂಕದಿಂದ ಕೇಳ್ತಾನೆ. ಯಾರೊಂದಿಗೂ ಹಂಚಿಕೊಳ್ಳಲಾಗದ ತನ್ನ ದಾಂಪತ್ಯದ ವಿಫಲತೆಯ ನೋವನ್ನು ತನುಜಾ ಮೌನವಾಗಿ ನುಂಗ್ಕೊಂಡ್ಳು. ಏನೂ ಇಲ್ಲ ಮನೋಜ್, ಹಳೆಯ ದಿನಗಳ ನೆನಪ ಕಣ್ಣೀರು ಬಂತಷ್ಟೇ. ನಾನು ತುಂಬ ಆರಾಮಾಗಿದ್ದೀನಿ ಅಂತ ಸುಳ್ಳು ಹೇಳಿ ಕಣ್ಣೀರನ್ನು ಹೋಲಿಸ್ಕೊಳ್ತಾಳೆ. ಅವಳಿಗೆ ಟೀ ಮಾಡಿಕೊಟ್ಟು ಕಳುಹಿಸಿದ್ರು. ಆದರೆ ಮನೋಜಾಗೆ ತನುಜಾಳ ಮುಖದಲ್ಲಿನ ಆ ಮೌನ, ಕಣ್ಣಿನ ಇಂದಿನ ನಿರಾಸೆ ಎಲ್ಲವೂ ಕೂಡ ಹೇಳ್ತಿತ್ತು. ದಿನಗಳು ಕಳೆದಂತೆ ವಿಕ್ರಮ್ನ ಕುಡಿತದ ಚಟ ಮತ್ತಷ್ಟು ಮಗದಷ್ಟು ಹೆಚ್ಚಾಯಿತು. ಆತನ ಇತ್ತೀಚೆಗೆ ವಯಸ್ಸಿನ ಕಾರಣದಿಂದಾಗಿ ಆರೋಗ್ಯವೂ ಕೂಡ ಕೈ ಕೊಡುತ್ತಿತ್ತು. ಕಚೇರಿ ಕೆಲಸಕ್ಕೂ ಹೋಗಲಾರದೆ ಅವಧಿಗೆ ಮುನ್ನವೇ ನಿವೃತ್ತಿ ಪಡೆದು ಮನೆಯಲ್ಲೇ ಉಳಿದುಕೊಂಡ್ಬಿಟ್ಟ. ರಾತ್ರಿ ಇಡೀ ಕುಡಿದು ಕುಡಿದು ಮಲಗ್ತಿದ್ದ. ವಿಕ್ರಮ್ನನ್ನು ನೋಡಿದಾಗ ತನುಜಾಗೆ ತನ್ನ ಯೌವನ, ತನ್ನ ಆಸೆಗಳೆಲ್ಲ ಈ ದೊಡ್ಡ ಬಂಗಲೆಯಲ್ಲಿ ಕಮರಿ ಹೋಗುತ್ತಿರುವುದು ಸ್ಪಷ್ಟವಾಗಿ ತಿಳಿತಾ ಇತ್ತು. ತನ್ನ ಅಕ್ಕಪಕ್ಕದ ಕೋಣೆಗಳಲ್ಲಿ ಮದುವೆಯಾಗಿ ಬಂದ ವಿಕ್ರಮ್ನ ತಮ್ಮಂದಿರು ತಮ್ಮ ಪತ್ನಿಯರೊಂದಿಗೆ ನಗುತ್ತಾ ಸಂತೋಷದಿಂದ ಲಲ್ಲೆ ಹೊಡೆಯೋದು, ಖುಷಿಯಾಗಿರೋದು, ಇದನ್ನೆಲ್ಲ ಕಂಡಾಗ ತನುಜಾಳ ಮನಸ್ಸು ಮತ್ತಷ್ಟು ಚೂರಾಗಿ ಹೋಗ್ತಾ ಇತ್ತು. ಒಂದಿನ ಸಂಜೆ ಆ ಜೋರಾದ ಗಾಳಿ, ಮಳೆ ಅನ್ನೋದು ಅಲ್ಲಿ ಶುರುವಾಗಿತ್ತು. ಇಡೀ ಎಸ್ಟೇಟಿನ ವಿದ್ಯುತ್ ಸಂಪರ್ಕನೇ ಕಡಿತಗೊಂಡಿತ್ತು. ಬಂಗಲೆಯ ಸುತ್ತ ಕಗ್ಗತ್ತಲು ಆವರಿಸಿತು. ವಿಕ್ರಮ್ ಎಂದಿನಂತೆ ಅತಿಯಾಗಿ ಕುಡಿದು ಕೋಣೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದ. ತನುಜಾ ಹೆದರಿಕೆಯಿಂದಲೇ ಹಾಲ್ನಲ್ಲಿ ಮೇಣದ ಬತ್ತಿ ಹಚ್ಚಿ ಕುಳಿತಿದ್ಲು. ಅಷ್ಟರಲ್ಲಿ ಬಂಗಲೆಯ ಹಿಂಬಾಗಿಲನ್ನು ಯಾರೋ ಜೋರಾಗಿ ತಟ್ಟಿದ ಸದ್ದಾಯಿತು. ತನುಜಾ ಭಯದಿಂದಲೇ ಹೋಗಿ ಬಾಗಿಲನ್ನು ತೆರೀತಾಳೆ. ಹೊರಗೆ ಮಳೆಯಲ್ಲಿ ಸಂಪೂರ್ಣವಾಗಿ ತೊಯ್ದು ನಿಂತಿದ್ದ ಮನೋಜ್ ಕಂಡು ಬಂದ. ಅದು ತನುಜಾ, ಮಳೆ ಜೋರಾಗಿ ಬಿಡ್ತಾ ಇದೆ, ಕರೆಂಟೇ ಇಲ್ಲ, ನಿಮ್ಮ ತೋಟದ ಕಾವಲುಗಾರನ ರೂಮ್ ಲಾಕ್ ಕೂಡ ಆಗಿದೆ, ಅದಕ್ಕೆ ಅಂತ ಹೇಳಿ ನಡುಗುತ್ತಾ ನಿಂತಿದ್ದ. ತನುಜಾ ತಕ್ಷಣ ಅವನನ್ನು ಒಳಗೆ ಕರೆದು ಆ ಚಳಿಯಲ್ಲಿ ನಡುಗ್ತಿದ್ದ ಮನೋಜ್ಗೆ ಒಣಗಿದ ಬಟ್ಟೆ ಮತ್ತು ಬಿಸಿ ಕಾಫಿ ನೀಡಿದ್ಲು. ಕಾಫಿ ಕುಡಿಯುತ್ತಾ ಇಬ್ಬರು ಅಜಾರದಲ್ಲಿ ಕುಳಿತಾಗ ಹೊರಗೆ ಮಿಂಚಿನ ಬೆಳಕು ಕೋಣೆಯೊಳಗೆ ಬಂದು ಬೀಳ್ತಿತ್ತು.
ಮನೋಜ್ ತನುಜಾಳ ಕಡೆ ನೋಡಿ, ನನಗೆ ಗೊತ್ತು ತನುಜಾ, ನೀನು ಸುಖವಾಗಿಲ್ಲ. ಈ ವಿಕ್ರಮ್ ನಿನಗೆ ಯೋಗ್ಯನಲ್ಲ. ನಿನ್ನ ಕಣ್ಣೀರಿಗೆ ಅವರೇ ಕಾರಣ ಅಲ್ವಾ ಎಂದು ನೇರವಾಗಿ ಕೇಳಿಯೇ ಬಿಟ್ಟ. ಅಷ್ಟು ವರ್ಷಗಳ ಕಾಲ ಮನಸ್ಸಿನಲ್ಲೇ ಬಚ್ಚಿಟ್ಟಿದ್ದ ನೋವು ಈ ಕ್ಷಣದಲ್ಲಿ ಜ್ವಾಲಾಮುಖಿಯಂತೆ ಸ್ಫೋಟಿಸಿತು. ತನುಜಾ ಮನೋಜ್ನ ಎದೆಗೆ ವಾಲಿ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಮನೋಜ್ ಅವಳನ್ನು ಸಮಾಧಾನಪಡಿಸಲು ಪ್ರೀತಿಯಿಂದ ಅಪ್ಕೊಳ್ತಾನೆ. ಆ ಚಳಿಯ ರಾತ್ರಿಯಲ್ಲಿ ಒಬ್ಬ ಒಂಟಿ ಹೆಣ್ಣಿನ ಭಾವನಾತ್ಮಕ ಹಸಿವು ಮತ್ತು ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡಸಿನ ನಿಜವಾದ ವಾತ್ಸಲ್ಯ ಮುಖಾಮುಖಿಯಾಗ್ತವೆ. ವಿಕ್ರಮ್ನ ನಿಶ್ಶಬ್ದ ಬಡಕಲು ಶರೀರ ನೆನಪು ದೂರವಾಗಿ ಮನೋಜ್ನ ಆ ದೃಢವಾದ ಅಪ್ಪುಗೆ ತನುಜಾಗೆ ಬದುಕಿನ ಹೊಸ ಅರ್ಥವನ್ನು ನೀಡುವಂತಿತ್ತು. ಅಮ್ಮ ಹೇಳಿಕೊಟ್ಟಿದ್ದಂತಹ ನೈತಿಕತೆಯ ಮೌಲ್ಯಗಳು ಒಂದೆಡೆಯಾದರೆ, ವರ್ಷಗಳಿಂದ ಬತ್ತಿ ಹೋಗಿದ್ದ ತನುಜಾಳ ಯೌವನದ ಆಸೆಗಳು ಮತ್ತೊಂದೆಡೆ ಹೋರಾಡ್ತಿದ್ವು. ಕೊನೆಗೆ ಆ ಕತ್ತಲೆಯ ಮಳೆಯ ರಾತ್ರಿಯಲ್ಲಿ ಭಾವನೆಗಳ ಮಹಾಪೂರದಲ್ಲಿ ತನುಜಾ ತನ್ನನ್ನು ತಾನು ಮರೆತು ಮನೋಜ್ನ ಪ್ರೀತಿಯ ಮಡಿಲಿಗೆ ಶರಣಾದ್ಲು. ಆದರೆ ಈ ಒಂದು ತಪ್ಪು ಹೆಜ್ಜೆ ತನುಜಾಳ ಬದುಕನ್ನು ಮುಂದೆ ಯಾವ ಕಂದಕಕ್ಕೆ ತಳ್ಳಲಿದೆಯೋ, ವಿಕ್ರಮ್ಗೆ ವಿಷಯ ತಿಳಿದ್ರೆ ಏನಾಗಬಹುದು ಗೊತ್ತಿಲ್ಲ. ಆ ಮಳೆಯ ರಾತ್ರಿ ಕಳೆದು ಬೆಳಗಿನ ರವಿಯ ಕಿರಣಗಳು ಮೂಡಿದಾಗ ತನುಜಾಳಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಮನಸ್ಸು ಅಪರಾಧ ಪ್ರಜ್ಞೆಯಿಂದ ನಲುಗಿತ್ತು. ವರ್ಷಗಳ ಒಂಟಿತನ ಮತ್ತು ಭಾವನಾತ್ಮಕ ಹಸಿವು ತನ್ನಿಂದ ಇಂತಹ ಒಂದು ಹೆಜ್ಜೆಯನ್ನು ಇರಿಸುವಂತೆ ಮಾಡಿತ್ತಲ್ಲ ಎಂದು ಕನ್ನಡಿಯ ಮುಂದೆ ನಿಂತು ಕಣ್ಣೀರನ್ನು ಹಾಕಿದ್ಲು. ಮನೋಜ್ ಬೆಳಗ್ಗೆ ಯಾರಿಗೂ ತಿಳಿಯದಂತೆ ಅಲ್ಲಿಂದ ಹೊರಟು ಹೋಗ್ತಾನೆ. ಆದರೆ ಪ್ರಕೃತಿ ಮಾಡಿದ ವಿಚಿತ್ರ ಆಟ ಬೇರೆಯದೇ ಇತ್ತು. ಆ ಘಟನೆ ನಡೆದು 2 ತಿಂಗಳು ಕಳೆಯುವಷ್ಟರಲ್ಲಿ ತನುಜಾಳ ಒಂದು ತನುವಿನಲ್ಲಿ ಬದಲಾವಣೆ ಕಾಣಿಸಿಕೊಂಡಿತ್ತು. ಹೌದು, ವರ್ಷಗಳಿಂದ ಯಾವ ಬಂಗಲೆಯಲ್ಲಿ ಮಗುವಿನ ಅಳು ಕೇಳದೆ ಮೌನ ಆವರಿಸ್ತೋ ಅದೇ ಬಂಗಲೆಯಲ್ಲಿ ತನುಜಾ ಈಗ ಗರ್ಭಿಣಿಯಾಗಿದ್ಲು. ಈ ವಿಷಯ ತಿಳಿದ ತಕ್ಷಣ ಇಡೀ ಕುಟುಂಬದಲ್ಲಿ ಸಂತೋಷದ ಅಲೆ ಎದ್ದಿತ್ತು. ವಿಕ್ರಮ್ ತನ್ನ ಒಳಗಿನ ಕೊರತೆಯನ್ನು ಮರೆತು ತನ್ನ ವಂಶದ ಕುಡಿಬರಲಿದ್ದಾನೆ ಎಂದು ಊರಿಡಿ ಸಿಹಿ ಹಂಚಿದನು. ತನಗೇನೋ ತಿಳಿಯದಂತೆ ತನುಜಾಳನ್ನ ಮತ್ತಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋಕೆ ಆರಂಭಿಸ್ತಾನೆ. ಆದರೆ ಈ ಸಂತೋಷದ ನಡುವೆ ತನುಜಾ ಒಳಗೊಳಗೆ ನರಕ ಯಾತನೆ ಅನುಭವಿಸ್ತಾಳೆ. ಆ ಮಗುವಿನ ನಿಜವಾದ ತಂದೆ ವಿಕ್ರಮ್ ಅಲ್ಲ, ಮನೋಜ್ ಅನ್ನುವಂಥ ಸತ್ಯ ಅವಳ ಹೃದಯವನ್ನು ಸುಡುತ್ತಾನೇ ಇತ್ತು. ದಿನಗಳು ಉರುಳಿದ್ವು. ತನುಜಾ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಮಗುವಿನ ಮುಖ ನೋಡಿದವನೆಲ್ಲ ಇವನು ಅಚ್ಚ ಅಮ್ಮನ ಥರನೇ ಇದ್ದಾನೆ, ತಾಯಿಯ ರೂಪವೇ ಬಂದಿದೆ ಅಂತ ಇದ್ರು. ಆಗ ತನುಜಾ ನಿಟ್ಟುಸಿರು ಬಿಡ್ತಿದ್ಲು. ಮಗುವಿನ ಆಗಮನದ ನಂತರ ವಿಕ್ರಮ್ ತನ್ನ ಕುಡಿತದ ಚಟವನ್ನು ಸಂಪೂರ್ಣವಾಗಿ ಬಿಟ್ಟು ಒಳ್ಳೆಯ ತಂದೆಯಾಗಿ ಬದಲಾಗ್ತಾನೆ. ರಾತ್ರಿಗಳಲ್ಲಿ ತನುಜಾಳಿಂದ ದೂರ ಓಡ್ತಿದ್ದ ವಿಕ್ರಮ್ ಈಗ ಮಗುವನ್ನು ಎದೆಗೆ ಅಪ್ಪಿಕೊಂಡು ಕೋಣೆಯಲ್ಲೇ ಸಮಯ ಕಳೀತಾನೆ. ಬಂಗಲೆಯ ಆ ನಿರಾಸ ರಾತ್ರಿಗಳು ಈಗ ಮಗುವಿನ ನಗುವಿನೊಂದಿಗೆ, ಅದರ ಲಾಲನೆ ಪಾಲನೆಯೊಂದಿಗೆ ತುಂಬಿ ಹೋಗಿದ್ವು. ಆವತ್ತು ಒಂದಿನ ಎಂದಿನಂತೆ ತನುಜಾ ಮಗುವನ್ನು ಎತ್ಕೊಂಡು ಎಸ್ಟೇಟಿನ ಹಾದಿಯಲ್ಲಿ ವಾಕಿಂಗ್ಗೆ ಅಂತ ಬಂದಿದ್ಲು. ಆಗ ನಡೆಯುತ್ತಿದ್ದಾಗ ಎದುರಿನಿಂದ ಮನೋಜ್ ಕೂಡ ಬರ್ತಾನೆ. ಮಗುವನ್ನು ಕಂಡ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂತು. ಅದು ತನ್ನದೇ ರಕ್ತ ಎಂದು ಅವನ ಮನಸ್ಸಿಗೆ ತಿಳಿದಿತ್ತು. ಆದರೆ ಆತ ಆ ಮಗುವನ್ನು ಮುಟ್ಟೋಕೆ ಹೋಗಲಿಲ್ಲ. ತನುಜಾಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸ್ತಾ ಮನೋಜ್ ಮೆಲ್ಲನೆ ಹೇಳ್ದ, ತನುಜಾ, ನಿನ್ನ ಬದುಕಿಗೆ ಒಂದು ಅರ್ಥ ಸಿಕ್ಕಿದೆ. ನಿನ್ನ ಸಂಸಾರದಲ್ಲಿ ಈಗ ಸಂತೋಷ ಇದೆ. ನನಗೆ ಅಷ್ಟೇ ಸಾಕು. ನಿನ್ನ ದಾಂಪತ್ಯದ ನೆಮ್ಮದಿಗೆ ನಾನು ಎಂದಿಗೂ ಮುಳ್ಳಾಗೋದಿಲ್ಲ. ನಾನು ಈ ಊರನ್ನು ಬಿಟ್ಟು ದೂರ ಹೋಗ್ತಾ ಇದ್ದೇನೆ. ಇನ್ನು ಎಂದಿಗೂ ನಿನ್ನ ಕಣ್ಣ ಮುಂದೆ ಬರೋದಿಲ್ಲ. ಚೆನ್ನಾಗಿರು ಎನ್ನುತ್ತಾ ಕಣ್ಣೀರನ್ನು ಒರೆಸ್ಕೊಂಡು ಅಲ್ಲಿಂದ ಶಾಶ್ವತವಾಗಿ ನಡೆದು ಬಿಡ್ತಾನೆ. ಮನೋಜ್ ದೂರ ಹೋಗುತ್ತಿರುವುದನ್ನು ನೋಡುತ್ತಾ ನಿಂತ ತನುಜಾಗೆ ಆತ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ತನ್ನ ಸಂಸಾರವನ್ನು ಉಳಿಸಿದ ಮಹಾಪುರುಷ ಅಂತ ಅನ್ನಿಸ್ತು. ವರ್ಷಗಳು ಉಳಿದ್ವು. ತನುಜಾ ತನ್ನ ಮಗುವನ್ನು ಒಳ್ಳೆ ಸತ್ಪ್ರಜೆಯಾಗಿ ಬೆಳೆಸುವಲ್ಲಿ ಬ್ಯುಸಿಯಾದಳು. ವಿಕ್ರಮ್ ತನಗೆ ನೀಡಿದ ಗೌರವ, ಮನೋಜ್ ನೀಡಿದ ತ್ಯಾಗ ಎರಡನ್ನ ಮನಸ್ಸಿನಲ್ಲಿಟ್ಕೊಂಡು ಆ ನಿರಾಸ ರಾತ್ರಿಗಳ ನೋವನ್ನು ಮರೆತು ತನ್ನ ದಾಂಪತ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ಲು. ಒಬ್ಬ ಹೆಣ್ಣಿನ ಮನಸ್ಸಿನ ನಿಗೂಢ ನೋವು, ಸಮಾಜದ ಕಟ್ಟುಪಾಡುಗಳು ಮತ್ತು ಪರಿಸ್ಥಿತಿಯ ಕೈಗೊಂಬೆಯಾದ ಅವಳ ಬದುಕಿನ ಕತೆ ಹೀಗೆ ಸುಖಾಂತ್ಯ ಕಾಣುತ್ತೆ. ಮುಕ್ತಾಯ. ಈಕೆ ಮಾಡಿದ್ದು ಸರಿನಾ? ನಿಮ್ಮ ಅಭಿಪ್ರಾಯವೇನು?
ಏನು ಮಾಡಬೇಕಿತ್ತು ಆಕೆ ಅನ್ನೋದನ್ನು ದಯವಿಟ್ಟು ನಿಮ್ಮ ಒಂದು ಮನಸ್ಥಿತಿಯ ಪ್ರಕಾರ ಕಮೆಂಟ್ನಲ್ಲಿ ತಿಳಿಸಿ. ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ.